ಏನಾಗಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. 3 ಜನ ರೂಮ್ಗೆ ಹೋಗಿ ಏನೋ ಡಿಸ್ಕಸ್ ಮಾಡ್ಕೊಂಡು ಬಂದ್ರು. ಅವ್ರ ನಡವಳಿಕೆಯಲ್ಲಿ ಏನೋ ವಿಷಯ ಇದೆ ಬಾವ. ಅದೇನು ಅಂತ ನಾವು ಕಂಡು ಹಿಡಿಬೇಕು. ಅಲ್ಲೇ ನೀನು ತಪ್ಪಾಗಿ ತಿಳ್ಕೊಂಡಿರೋದು. ಯೋಗಿ ನಮ್ಮನ್ನ ಕೋಪದಲ್ಲಿ ಮನೆ ಒಳಗೆ ಬರಬೇಡಿ ಅಂತ ಹೇಳಿದ್ದೇನೋ ಸರಿ, ಆದರೆ ಹೆಣ್ಣೋಡಕ್ ಬರಲ್ಲ ಅಂತ ಏನು ಹೇಳಿಲ್ವಲ್ಲ. ಅದನ್ನೆಲ್ಲ ಹೇಳಿದ್ದು ನನ್ನ ಮಗಳು ವಾಸಂತಿ, ನಿನ್ನ ಮಗಳು ಮಂಜರಿ. ವಾಸಂತಿ ಮಂಜರಿ ಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಎಲ್ರ ಮುಂದೆ ಅವ್ರಿಗೆ ಬುದ್ಧಿ ಹೇಳೋದು ಬೇಡ, ರೂಮಿಗೆ ಕರೆದು ಹೇಳೋಣ ಅಂತ ಕರೆದಿರ್ಬೋದಲ್ವಾ? ವಾಸಂತಿ ಮಂಜರಿ ಇಬ್ರು ನಮ್ಮ ಮೇಲೆ ಕತ್ತಿ ಮಸೀತಾ ಇದ್ದಾರೆ. ಅದನ್ನ ನೋಡಿ ಯೋಗಿಗೆ ಅನ್ಸಿದೆ ಮನೆಗೆ ಬಂದವ್ರಿಗೆ ಅವಮಾನ ಮಾಡೋದು ಬೇಡ ಅಂತ. ಅದೊಂದು ಶ್ರೀಮಂತನೇ ಖುದ್ದಾಗಿ ನಿಮ್ಮನೆಗೆ ಬಂದು ಹೆಣ್ಣೋಡೋ ಶಾಸ್ತ್ರಕ್ಕೆ ಕರೆದಿದ್ದಾನೆ. 2 ಮನೆ ಬಾಂಧವ್ಯ ಇನ್ನೂ ಚೆನ್ನಾಗಾಗ್ಲಿ ಅಂತ ಯೋಗಿನೂ ಒಪ್ಕೊಂಡಿರ್ಬೋದಲ್ವಾ? ಈ 2 ಮನೆ ಒಗ್ಗಟ್ಟಾಗಿದ್ರೆ ಈ ಸಂಬಂಧ ಇನ್ನೂ ಗಟ್ಟಿ ಆದ್ರೆ ನಾನೇ ಮೊದ್ಲು ಖುಷಿ ಪಡೋದಲ್ವಾ ಬಾವ? ಶುಭ ಕಾರ್ಯಕ್ಕೆ ಹೋಗ್ತಾ ಇರೋವಾಗ ಏನೇನೋ ಮಾತಾಡ್ತಿದ್ದಾಳೆ ಅಂತ ಅನ್ಕೋಬೇಡಿ. ನಾನು ಏನ್ ಹೇಳೋದಿಕ್ ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ನಿಮಗ್ ಅರ್ಥ ಆಗತ್ತಲ್ವಾ ಅತ್ತೆ? ಈ 2 ಮನೆಗೆ ಸೇತುವೆ ತರ ನಿಂತಿರೋದು ನೀನು. ನಾವು ನಿಮ್ಮೇಲೆ ಕೋಪ ಮಾಡ್ಕೋತೀವಾ? ಚೇಚೆ, ನೀನು ಯಾವುದೇ ವಿಚಾರ ಹೇಳೋದಿದ್ರು ಅದ್ರ ಹಿಂದೆ 10 ಕಾರಣಗಳಿರುತ್ತೆ ಅಂತ ನನಗೆ ಗೊತ್ತು. ಅದಕ್ಕೆ ಅತ್ತೆ, ಹೆಣ್ಣು ನೋಡೋ ಶಾಸ್ತ್ರಕ್ಕೆ ನಮ್ಮ ಮನೆಯವ್ರನ್ನ ಕರ್ಕೊಂಡು ಹೋಗೋದು ಬೇಡ. ಜೊತೆಗೆ ನಾನೂ ಬರೋದಿಲ್ಲ. ನೀವೆಲ್ಲರೂ ರೆಡಿಯಾಗಿ ಹೋಗ್ಬಿಟ್ಟು ಬನ್ನಿ. ಏನ್ ಮಾತು ಅಂತ ಆಡ್ತಾ ಇದೀಯಾ? ಶ್ರೀಮಂತನ ಹೆತ್ತ ತಾಯಿ ರಾಧಾ ಆಗಿರಬಹುದು, ಆದ್ರೆ ಸಾಕಿದ ತಾಯಿ ಯಾರು ಅಂತ ಕೇಳಿದ್ರೆ ಅದನ್ನ ನೀನು ಅಂತ ಧೈರ್ಯವಾಗಿ ಹೇಳ್ತೀನಿ. ತಾಯಿ ಸ್ಥಾನದಲ್ಲಿ ನಿಂತು ಈ ಶುಭ ಕಾರ್ಯ ಮಾಡೋದು ಬೇಡವಾ ನೀನು? ಮಾಡಬೇಕು ಅತ್ತೆ, ನನ್ನ ಆಸೆನೂ ಅದೇ. 2 ಕುಟುಂಬ ಒಂದಾಗಬೇಕು. ನಾನು ಎಲ್ರಿಗೂ ರುಚಿಯಾಗಿ ಅಡುಗೆ ಮಾಡಿ ಹಾಕಬೇಕು. ನಾವೆಲ್ಲ ಯಾವುದೇ ಕೋಪ ಮನಸ್ತಾಪ ಇಲ್ಲದೆ ಬದುಕಬೇಕು. ಇದು ಯಾವಾಗ ನೆರವೇರುತ್ತೋ ಅಂತ ಆ ದೇವ್ರಿಗೆ ಗೊತ್ತು. ಈಗ ನಾವು ಮೊದಲೇ ಶ್ರೀಮಂತನ ಎದುರು ಹಾಕೊಂಡಿದ್ದೀವಿ. ಇಂಥ ಟೈಮಲ್ಲಿ ಪ್ಲಾನ್ ಎಲ್ಲ ಉಲ್ಟಾದ್ರೆ ಹೇಗೆ? ಎದುರು ಹಾಕ್ಕೊಂಡಿದ್ದೀರಾ? ಹೌದು. ಹೆಣ್ಣೋಡ ಶಾಸ್ತ್ರಕ್ಕೆ ಯೋಗಿನ ಕರೆಯೋದ ಬೇಡ ಅಂತ ವಾದ ಮಾಡ್ತಿದ್ದ. ನಾವೆಲ್ಲ ಫ್ಯಾಮಿಲಿ ಒಟ್ಟಾಗಿ ಹೋಗ್ಬೇಕು, ಅದೇ ಸಂಪ್ರದಾಯ ಅಂತ ಅವನ್ ಹೇಗೋ ಮಾಡಿ ಒಪ್ಸಿದ್ವಿ. ಈಗ ನಾವೇ ಬೇಡ ಅಂದ್ರೆ ಹೇಗೆ? ಸುಮ್ನೆ ಆ ಮನೆಗೆ ನನ್ ಕರ್ಸಿದ್ರಿ ಅಂತ ಶ್ರೀಮಂತ ಸಿಟ್ಟಾಗ್ತಾನೆ. ಮಂದಾರ, ಹುಡುಗಿ ಮನೆ ಹೋಗೋಕೆ ಇನ್ನು ಅರ್ಧ ಗಂಟೆ ಟೈಮ್ ಇದೆ. ಆದಷ್ಟು ಬೇಗ ಡಿಸೈಡ್ ಮಾಡಬೇಕು. ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಅಕ್ಕ. ನಿನ್ ಮುಖದಲ್ಲಿ ಮದ್ವೆ ಹೆಣ್ಣಿನ ಕಳೆ ತಾಂಡವ ಆಡ್ತಿದೆ. ಹುಡ್ಗನ್ ಹುಡ್ಕಣ್ವಾ? ಏಯ್, ಅದೆಲ್ಲ ಬೇಡ, ಸುಮ್ನೆ ಇರು. ಹಾಗಾದ್ರೆ ಆಲ್ರೆಡಿ ಹುಡ್ಗನ್ ಹುಡ್ಕೊಂಡ್ಬಿಟ್ಟಿದ್ಯಾ? ಮೀರಾ ಅಕ್ಕಂಗ್ ನೋಡಕ್ ಬರೋ ಹುಡ್ಗ ನಿನ್ನ ನೋಡಿ ಫ್ಲಾಟ್ ಆಗ್ಬಿಡ್ತಾನೆ. ನಾನ್ ಮದ್ವೆ ಆದ್ರೆ ಸಪ್ತಮಿನೇ ಆಗೋದು, ಇಲ್ಲ ಅಂದ್ರೆ ಕಾವಿ ಹಾಕೊಂಡ್ ಸನ್ಯಾಸತ್ವ ತಗೋತೀನಿ ಅಂತ ಪಂಚ ಡೈಲಾಗ್ ಹೊಡಿತಾ ನೋಡ್ತಾ ಇರು. ಏಯ್, ಸಾಕು, ಸುಮ್ನೆ ಇರೆ. ಓವರ್ ಆಯ್ತು ನಿಂದು. ಸರಿ ಅಕ್ಕ, ಬಾ ಹೊರಡೋಣ. ಬಾ. ವಾವ್ ಅಕ್ಕ, ಎಷ್ಟ್ ಚೆನ್ನಾಗಿ ಕಾಣಿಸ್ತಿದ್ಯಾ ಅಕ್ಕ. ವಾವ್, ಹಂಗೆ ಇರು. ಏ ಸಾಕು ಕಣೋ. ಅಯ್ಯೋ ಇರಕ್ಕ, ಎಷ್ಟ್ ಚೆನ್ನಾಗಿ ಕಾಣಿಸ್ತಿದ್ಯಾ. ಏ ಟೈಮ್ ಆಯ್ತು, ಸಾಕು. ಅಮ್ಮ ಅಮ್ಮ, ಏನೋ ಟೈಮ್ ಆಯ್ತು. ಅಮ್ಮ ನೋಡಮ್ಮ, ಅಕ್ಕ ಎಷ್ಟ್ ಚೆನ್ನಾಗಿ ಕಾಣಿಸ್ತಿದ್ದಾಳಂತ. ಯಾರ ದೃಷ್ಟಿ ತಾಗುತ್ತೋ ಏನೋ. ಒಂದ್ ಕೆಲಸ ಮಾಡ್ತೀಯಾ? ಅದೇನೋ ಕಡ್ಡಿ ಪೊರ್ಕೆ ತಗೊಂಡು ದೃಷ್ಟಿ ತೆಗಿತಾರಲ್ಲ, ತೂ 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 ಅಂತ, ಹಂಗೆ ಒಂದ್ಸಲ ದೃಷ್ಟಿ ತೆಗಿಯಮ್ಮ. ಥೂ ನಿನ್ನ, ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೋ.
ಲೇ ಏನೇ ಇದು ಅಲಂಕಾರ ತುಂಬಾ ಓವರ್ ಆಗಿದೆ. ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಅಮ್ಮ. ಏನ್ ಓವರ್ ಆಗಿದ್ಯಮ್ಮ? ಅಕ್ಕ ಚೆನ್ನಾಗಿರೋ ಡ್ರೆಸ್ ಹಾಕೊಂಡಿದ್ದಾಳಷ್ಟೇ. ಅದು ಬಿಟ್ರೆ ಎಕ್ಸ್ಟ್ರಾ ಒಡವೆ ಗಿಡವೆ ಏನೂ ಹಾಕೊಂಡಿಲ್ಲ. ಸರಿ ಅಮ್ಮ, ನಾನು ಹೊರಡ್ತೀನಿ. ನಮ್ಮ ಕಿಟ್ಟಿ ಬಾಯ್. ಅಕ್ಕ ಒಂದ್ ನಿಮಿಷ ನಿಂತ್ಕೋ. ಅಮ್ಮ, ಅಲ್ಲಿ ತುಂಬಾ ಜನ ಬರ್ತಾರೆ. ಅಕ್ಕ ಬರೇ ಕೈಲೋದ್ರೆ ಚೆನ್ನಾಗ್ ಕಾಣತ್ತಾ ಹೇಳು? ಅದಕ್ಕೇನ್ ಮಾಡ್ಬೇಕೀಗ? ಅಕ್ಕಂದು ಚಿನ್ನದ ಬ್ರೇಸ್ಲೆಟ್ ಇದೆಯಲ್ಲ, ನೀನು ಅಂದ್ರೆ ಅಕ್ಕ ಅದನ್ನ ಹಾಕೊಂಡು ಹೋಗ್ತಾಳೆ. ನಿಮ್ಗಳ ಹೆಸರಲ್ಲಿ ಆಸ್ತಿ ಇದ್ದಿದ್ರೆ ಅದನ್ನ ಅವಳ ಹೆಸರಿಗೆ ಬರ್ಕೊಡ್ತಿದ್ರೇನೋ. ಅಷ್ಟು ಪ್ರೀತಿ ಉಕ್ಕಿ ಹರಿತಿದೆ. ಈಗ ನಾನು ಏನ್ ಹೇಳ್ದೆ ಅಮ್ಮ? ನಮ್ಮು ಸುಮ್ಮನೆ ಇರು. ನನಗೆ ಯಾವ ಬ್ರೇಸ್ಲೆಟು ಏನು ಬೇಡ ಅಮ್ಮ, ನಾನು ಹೊರಡ್ತೀನಿ. ಏಯ್ ಏನೇ ರೂಮ್ ಒಳಗೆ ಅವಳು ಕಿವಿ ಊದಿ ಇವಾಗ ತುಂಬಾ ಒಳ್ಳೆಯವಳು, ನನ್ಗೇನು ಗೊತ್ತಿಲ್ಲ ಅನ್ನೋ ಹಾಗೆ ನಾಟಕ ಮಾಡ್ತಿದ್ಯಾ? ಇಲ್ಲ ಅಮ್ಮ, ನಾನು ಅವಳಿಗೆ ಏನೂ ಹೇಳ್ಕೊಟ್ಟಿಲ್ಲ ಅಮ್ಮ. ಅಮ್ಮ, ಅಕ್ಕ ಏನು ಕೇಳಿಲ್ಲ, ನಾನೇ ಕೇಳ್ತಿರೋದು. ನಾನ್ ಕೇಳಿದ್ರಲ್ಲಿ ಏನಾದ್ರೂ ತಪ್ಪಿತ್ತಾ? ಹೌದಮ್ಮ, ಅಕ್ಕ ಬ್ರೇಸ್ಲೆಟ್ ಹಾಕೊಂಡು ಹೋಗ್ಲಿ ಅಮ್ಮ. ಕಿಟ್ಟಿ ಬೇಡ ಕಣೋ, ನೀನ್ ಯಾಕೆ ಹಿಂಗ ಆಡ್ತಿದ್ಯಾ? ಅಲ್ಲಿ ಯಾರಾದ್ರೂ ಕಷ್ಟ ಗಿಷ್ಟ ಅಂದ್ರೆ ಅವ್ರ ಕಣ್ಣೀರ್ ಒರೆಸಿ ಇವಳು ಕೈಯಲ್ಲಿರೋ ಬ್ರೇಸ್ಲೆಟ್ ನ ದಾನವಾಗಿ ಕೊಟ್ ಬರ್ತಾಳೆ. ಆಮೇಲೆ ಅಮ್ಮ ನಾನ್ ಫಂಕ್ಷನ್ ಹೋಗಿದ್ನಾ, ಅಲ್ಲಿ ನನ್ ಬ್ರೇಸ್ಲೆಟ್ ಕಳ್ದೋಯ್ತಮ್ಮ ಅಂತ ನನ್ ಕಿವಿ ಮೇಲೆ ಹೂವ ಇಡ್ತಾಳೆ. ಅಮ್ಮ, ಅಕ್ಕನ ಕೈಯಲ್ಲಿ ಕತ್ತಲ್ಲಿ ಒಡವೆ ಏನೂ ಇಲ್ಲ ಅಂದ್ರೆ ಅಲ್ಲೆಲ್ಲರೂ ನಿನ್ ಬಗ್ಗೆನೆ ಮಾತಾಡೋದಮ್ಮ. ಹೌದಮ್ಮ, ನೀನ್ ಸಪ್ತಮಿ ಅಕ್ಕನ ಚೆನ್ನಾಗಿ ನೋಡ್ಕೋತಿಲ್ಲ ಅಂತ ನಿನ್ ಬಗ್ಗೆನೇ ಕೆಟ್ಟದಾಗ ಮಾತಾಡ್ತಾರೆ. ಆಮೇಲೆ ನಿನ್ ಗೌರವನೇ ಕಮ್ಮಿ ಆಗೋದು. ನೋಡೆ, ಆಮೇಲೆ ಕಳ್ದೋಯ್ತು ಗಿಳ್ದೋಯ್ತು ಅಂತ ಏನಾದ್ರೂ ಹೇಳ್ದ್ಯೋ ನಿನ್ನನ್ ಕಳ್ದೋಗೋ ಹಾಗೆ ಮಾಡ್ಬಿಡ್ತೀನಿ. ಹುಷಾರ್. ಅಮ್ಮ ಆ ಥರ ಎಲ್ಲ ಏನೂ ಆಗಲ್ಲ ಅಮ್ಮ. ಅಕ್ಕ ಇರು, ನಾನೇ ಹೋಗಿ ಬ್ರೇಸ್ಲೆಟ್ ತಗೋ ಬರ್ತೀನಿ. ಹಾ ಅಮ್ಮ, ನೀನ್ ಭಯಂಕರ ಬುದ್ಧಿವಂತೆ ಅಮ್ಮ. ಹೇಳಿದ ತಕ್ಷಣ ಅರ್ಥ ಮಾಡ್ಕೊಂಡ್ಬಿಟ್ಟೆ. ಇನ್ಮೇಲೆ ನಿನ್ ಗೌರವ ಸ್ವಲ್ಪನೂ ಕಮ್ಮಿ ಆಗಲ್ಲ. ಅಕ್ಕ ನಿನ್ ಕೈ ಕೊಡು. ನಮ್ಮು ಕೊಡಕ್ಕ.